ಸರ್, ತಾವು ಕೂಡ ಸುಮಾರು ವರ್ಷದಿಂದ ಇಲ್ಲಿ ನೆಲೆಸಿದ್ರಿ. ನಿನ್ನೆ ಈ ರೀತಿಯಾಗಿ ಒಂದು ಕಾರ್ಯಾಚರಣೆ ಆಗಿ ಮನೆಗಳನ್ನೆಲ್ಲ ಧ್ವಂಸ ಮಾಡಿ ಹೋಗಿದ್ದಾರೆ. ಸೊ ಮುಂದಿನ ನಿಮ್ಮ ನಡೆ ಏನು ಮಾಡ್ತೀರಾ ಮುಂದಕ್ಕೆ? ಸರ್, ಫಸ್ಟ್ ನಮ್ಮ ಹೆಸರು ಜಾಫರ್ ಅಂತ. ನಾನು ಕೃಷ್ಣ ಬೈರೇಗೌಡಗೆ ಇಷ್ಟೇ ಹೇಳೋದು ಸರ್, ಇವರು ತುಂಬ ನಮಗೆ ನ್ಯಾಯ ಮಾಡಿದ್ದಾರೆ ಸರ್. ಅವರು ನಮಗೆ ಈ ಥರ ಮೋಸ ಮಾಡಿದ್ದಾರೆ. ನಾವು ಎಲೆಕ್ಷನ್ನಲ್ಲಿ ನಾವೆಲ್ಲ ಇಲ್ಲಿರೋ ಒಂದು 3,000 ಜನ ಇದ್ದಾರೆ ಸರ್. ಇಲ್ಲಿ 3,000 ಮೇಲೆ ಜನ ಇದ್ದಾರೆ. ಎಲ್ಲರೂ ಒಟ್ಟು ಅವ್ರಿಗೆ ಹಾಕೋದು, ಕಾಂಗ್ರೆಸ್ಗೆ ನಾವು ಔಟ್ ಆಗೋದು, ನಾವು ಕೃಷ್ಣ ಬೈರೇಗೌಡಗೆ ನಾವೆಲ್ಲ ಔಟ್ ಹಾಕೋದು. ನಮಗೆ ಈ ಥರ ಮೋಸ ಮಾಡಿದೆ ಅಂತ ನಮಗೆ ಕೃಷ್ಣ ಬೈರೇಗೌಡ ಅಂದರೆ ನಮಗೆ ಇದೂ ಆಗ್ತಾ ಇಲ್ಲ ಸರ್. ನೋಡಿ ಸರ್, ನೀವೇ ನೋಡಿ ಸರ್ ಹೆಂಗೆ ಹೊಡೆದಾಕಿದ್ದಾರೆ ಇವರು. ಒಂದು ನೋಟಿಸ್ ಕಳಿಸಿದಾರಂತೆ ಸರ್. ಅವರು 3 ಟೈಮ್ ನೋಟಿಸ್ ಕಳಿಸಿದ್ದಾರೆ. ನಾನು ಒಪ್ಕೊಳ್ತೀನಿ ಸರ್. ನಮಗೆ ಒಂದು ನೋಟಿಸ್ ಬಂದಿಲ್ಲ ಸರ್. ನೋಟಿಸ್ ಮುಂಚೆ ಕಾನೂನು ಪ್ರಕಾರ ಅವರು ಅಲರ್ಟ್ ಮಾಡಬೇಕು, ಎಲ್ಲರಿಗೆ ಅಲರ್ಟ್ ಮಾಡಿದು ವೀಡಿಯೋ ಇದೆ ಅಂತ ತೋರಿಸ್ಬಿಡ್ರಿ ಸರ್. ಅವರು ಬರ್ರಿ ಜನಗೆ ಒಂದು ವೀಡಿಯೋ ಹಾಕಿ ತೋರಿಸ್ಬೇಕು, ಇದು ಗೌರ್ಮೆಂಟ್ ಪ್ರಾಪರ್ಟಿ, ಇದು ಬಿಡಿ ಏನಿದೆ ನಮಗೆ ಗೊತ್ತಿಲ್ಲ ಏನಿದೆ ಅಂತ, ಇದು ತೋರಿಸ್ಬೇಕು. ಅವರು ವೀಡಿಯೋ ಮಾಡಿ ಅಲರ್ಟ್ ಮಾಡಿ ಹೇಳ್ಬೇಕು, ನಿಮಗೆ ಇಷ್ಟು ದಿವಸ ಟೈಮ್ ಕೊಡ್ತೀನಿ, ಸಾಮಾನುಗಳು ಇಡಬೇಕು, ಇಲ್ಲ ಅಂದರೆ ಹೊಡೆದಾಗಿ ಬಿಡ್ತೀನಿ ಎಲ್ಲ ಅಂತ ಹೇಳ್ಬೇಕು. ಇದೂ ಹೇಳಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಬಂದು ಎಲ್ಲ ಬುಲ್ಡೇಜರ್ ತಗೊಂಡ್ ಬಂದು ಡಮ 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 ಬೆಳಗ್ಗೆ 6 ಗಂಟೆಯಿಂದ ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರೋಂಥ ಮಾತುಗಳು. ಈಗ ಮುಂದಿನ ಅವರ ಜೀವನ ಹೇಗೆ, ಮುಂದಿನ ನಮಗೆ ವ್ಯವಸ್ಥೆ ಹೇಗೆ, ನಾವು ಈ ಒಂದು ಜಾಗವನ್ನು ಬಿಟ್ಟು ಕದಲೋದಿಲ್ಲ, ನಮಗೆ ನ್ಯಾಯ ಬೇಕು, ಸ್ಥಳೀಯ ಶಾಸಕರು ಬರಬೇಕು, ನಮಗೆ ನ್ಯಾಯವನ್ನು ಒದಗಿಸಬೇಕು, ನಮ್ಗೆ ಆಗಿರ್ತಕ್ಕಂಥ ಅನಾನುಕೂಲವನ್ನು ಸರಿ ಮಾಡಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಸರ್, ತಾವು ಕೂಡ ಸುಮಾರು ವರ್ಷದಿಂದ ಇಲ್ಲಿ ನೆಲೆಸಿದ್ರಿ. ನಿನ್ನೆ ಈ ರೀತಿಯಾಗಿ ಒಂದು ಕಾರ್ಯಾಚರಣೆ ಆಗಿ ಮನೆಗಳನ್ನೆಲ್ಲ ಧ್ವಂಸ ಮಾಡಿ ಹೋಗಿದ್ದಾರೆ. ಸೊ ಮುಂದಿನ ನಿಮ್ಮ ನಡೆ ಏನು ಮಾಡ್ತೀರಾ ಮುಂದಕ್ಕೆ? ಸರ್, ಫಸ್ಟ್ ನಮ್ಮ ಹೆಸರು ಜಾಫರ್ ಅಂತ. ನಾನು ಕೃಷ್ಣ ಬೈರೇಗೌಡಗೆ ಇಷ್ಟೇ ಹೇಳೋದು ಸರ್, ಇವರು ತುಂಬ ನಮಗೆ ನ್ಯಾಯ ಮಾಡಿದ್ದಾರೆ ಸರ್. ಅವರು ನಮಗೆ ಈ ಥರ ಮೋಸ ಮಾಡಿದ್ದಾರೆ. ನಾವು ಎಲೆಕ್ಷನ್ನಲ್ಲಿ ನಾವೆಲ್ಲ ಇಲ್ಲಿರೋ ಒಂದು 3,000 ಜನ ಇದ್ದಾರೆ ಸರ್. ಇಲ್ಲಿ 3,000 ಮೇಲೆ ಜನ ಇದ್ದಾರೆ. ಎಲ್ಲರೂ ಒಟ್ಟು ಅವ್ರಿಗೆ ಹಾಕೋದು, ಕಾಂಗ್ರೆಸ್ಗೆ ನಾವು ಔಟ್ ಆಗೋದು, ನಾವು ಕೃಷ್ಣ ಬೈರೇಗೌಡಗೆ ನಾವೆಲ್ಲ ಔಟ್ ಹಾಕೋದು. ನಮಗೆ ಈ ಥರ ಮೋಸ ಮಾಡಿದೆ ಅಂತ ನಮಗೆ ಕೃಷ್ಣ ಬೈರೇಗೌಡ ಅಂದರೆ ನಮಗೆ ಇದೂ ಆಗ್ತಾ ಇಲ್ಲ ಸರ್. ನೋಡಿ ಸರ್, ನೀವೇ ನೋಡಿ ಸರ್ ಹೆಂಗೆ ಹೊಡೆದಾಕಿದ್ದಾರೆ ಇವರು. ಒಂದು ನೋಟಿಸ್ ಕಳಿಸಿದಾರಂತೆ ಸರ್. ಅವರು 3 ಟೈಮ್ ನೋಟಿಸ್ ಕಳಿಸಿದ್ದಾರೆ. ನಾನು ಒಪ್ಕೊಳ್ತೀನಿ ಸರ್. ನಮಗೆ ಒಂದು ನೋಟಿಸ್ ಬಂದಿಲ್ಲ ಸರ್. ನೋಟಿಸ್ ಮುಂಚೆ ಕಾನೂನು ಪ್ರಕಾರ ಅವರು ಅಲರ್ಟ್ ಮಾಡಬೇಕು, ಎಲ್ಲರಿಗೆ ಅಲರ್ಟ್ ಮಾಡಿದು ವೀಡಿಯೋ ಇದೆ ಅಂತ ತೋರಿಸ್ಬಿಡ್ರಿ ಸರ್. ಅವರು ಬರ್ರಿ ಜನಗೆ ಒಂದು ವೀಡಿಯೋ ಹಾಕಿ ತೋರಿಸ್ಬೇಕು, ಇದು ಗೌರ್ಮೆಂಟ್ ಪ್ರಾಪರ್ಟಿ, ಇದು ಬಿಡಿ ಏನಿದೆ ನಮಗೆ ಗೊತ್ತಿಲ್ಲ ಏನಿದೆ ಅಂತ, ಇದು ತೋರಿಸ್ಬೇಕು. ಅವರು ವೀಡಿಯೋ ಮಾಡಿ ಅಲರ್ಟ್ ಮಾಡಿ ಹೇಳ್ಬೇಕು, ನಿಮಗೆ ಇಷ್ಟು ದಿವಸ ಟೈಮ್ ಕೊಡ್ತೀನಿ, ಸಾಮಾನುಗಳು ಇಡಬೇಕು, ಇಲ್ಲ ಅಂದರೆ ಹೊಡೆದಾಗಿ ಬಿಡ್ತೀನಿ ಎಲ್ಲ ಅಂತ ಹೇಳ್ಬೇಕು. ಇದೂ ಹೇಳಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಬಂದು ಎಲ್ಲ ಬುಲ್ಡೇಜರ್ ತಗೊಂಡ್ ಬಂದು ಡಮ 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 ಬೆಳಗ್ಗೆ 6 ಗಂಟೆಯಿಂದ ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರೋಂಥ ಮಾತುಗಳು. ಈಗ ಮುಂದಿನ ಅವರ ಜೀವನ ಹೇಗೆ, ಮುಂದಿನ ನಮಗೆ ವ್ಯವಸ್ಥೆ ಹೇಗೆ, ನಾವು ಈ ಒಂದು ಜಾಗವನ್ನು ಬಿಟ್ಟು ಕದಲೋದಿಲ್ಲ, ನಮಗೆ ನ್ಯಾಯ ಬೇಕು, ಸ್ಥಳೀಯ ಶಾಸಕರು ಬರಬೇಕು, ನಮಗೆ ನ್ಯಾಯವನ್ನು ಒದಗಿಸಬೇಕು, ನಮ್ಗೆ ಆಗಿರ್ತಕ್ಕಂಥ ಅನಾನುಕೂಲವನ್ನು ಸರಿ ಮಾಡಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.